2025ದಲ್ಲಿದ್ದಂತಹ ವಾತಾವರಣ 2026ರಲ್ಲೇನು ಬದಲಾವಣೆಗಳೇನು ಕಾಣೋದಿಲ್ಲ. ಈ ರಾಶಿಯವರಿಗೆ ನೋಡಿ, ಅಷ್ಟಮದಲ್ಲಿದ್ದಂತಹ ಶನಿ 2025ರಲ್ಲೂ ಇತ್ತು. ಜೊತೆಯಲ್ಲಿ ಸಾಲದು ಅಂತ ಜನ್ಮದಲ್ಲಿ ಬಂದಂತಹ ಕೇತುಗ್ರಹ. ಈ ರಾಶಿಗಳು ಯಾವಾಗಲೂ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಶನಿ ಅಂಡ್ ರಾಹು ಕೇತುಗಳಿದೆಯಲ್ಲ, ಒಂದು ಬಾರಿ ಬಂದು ಕೂತ್ಕೊಂಡ್ರೆ 2.5 ವರ್ಷಗಳ ಕಾಲ ಅವು ಬದಲಾವಣೆಗಳೇ ಆಗೋದಿಲ್ಲ. ಹ್ಮ್ 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 ಒಂದು ಜಾಗವನ್ನು ಬದಲಾವಣೆಗಳಾಗಬೇಕು ಅಂದರೆ 2.5 ವರ್ಷಗಳ ಕಾಲ ಕಾಯ್ಬೇಕು ನಾವು. ಇಂಥ ಸ್ಥಿತಿಗೆ ಬಂದು ಕುಂತ್ಕೊಂಡಂಥದ್ದು ಸಿಂಹರಾಶಿಗೆ. ಸಿಂಹರಾಶಿಗೆ ಬಂದಂತಹ ಜನ್ಮದಲ್ಲಿ ಕೂತಂತಹ ಕೇತುಗ್ರಹ, ಅಷ್ಟಮದಲ್ಲಿ ಬಂದಂತಹ ಶನಿಗ್ರಹ, ಇದು ಯಾವುದೂ ಸಹ ಬದಲಾವಣೆ ಕಾಣದೇ ಇರುವಂಥ ಸಿಂಹರಾಶಿ 2026ರಲ್ಲಿ ಒಂದಲ್ಲ ಒಂದು ಅವಘಡಗಳಿಗೆ ಗುರಿಯಾಗ್ತಲೇ ಇರ್ತಾರೆ. ನಾನು ಖಂಡಿತವಾಗಿ ನನ್ನ ವೀಕ್ಷಕರಿಗೆ ಎದುರಿಸೋದಾಗಲಿ, ಈ ಒಂದು ಕಠೋರವಾಗಿ ಹೇಳೋದಾಗಲಿ ಏನಕ್ಕೆ ಖಂಡಿತವಾಗಿ ನಾನು ಮಾಡೋದಿಲ್ಲ. ಒಂದು ವಿಚಾರವನ್ನು ಏನು ಹೇಳ್ತೇನೆ ಅಂತ ಅಂದರೆ, ನೀವು ಎಚ್ಚೆತ್ಕೊಳ್ಳಿ ಎನ್ನುವಂಥದ್ದನ್ನು ಹೇಳ್ತೇನೆ. ಶನಿ ಅಷ್ಟಮದಲ್ಲಿ ಬಂದವನೇ ಅಂತ ಅಂದಾಗ ಸಿಂಹರಾಶಿಯವರಿಗೆ ನೀವು ಆಲೇ ನೋಡ್ತಿರ್ತೀರಿ, ಒಂದಲ್ಲ ಒಂದು ಅಪಘಾತಗಳಿಗೆ, ಅಪನಿಂದನೆಗಳಿಗೆ ಗುರಿಯಾಗ್ತಾ ಇದ್ದಾರೆ. ಎಲ್ಲರೂ ಸುಮ್ಮನೆ ಚೆನ್ನಾಗಿ ಹೋಗ್ತಾ ಇದೆ ಗುರುಗಳೇ, ಹಿಂದೆಯಿಂದ ಬಂದು ಯಾರೋ ಗಾಡಿ ಟಚ್ ಮಾಡ್ದ, ಬಿದ್ದೆ, ಕಾಲು ಫ್ರ್ಯಾಕ್ಚರ್ ಆಯಿತು ಅಂತ ಹೇಳ್ತಿರ್ತೀರಿ. ಆ ರೀತಿಯಾದಂಥ ವಾತಾವರಣಗಳು ನಿಮಗೆ ನಿರ್ಮಾಣವಾಗುತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹ್ಮ್ 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 ಶನಿ ದೋಷದಲ್ಲಿ ಬಂದಾಗ ಯಾವಾಗಲೂ ಸಹ ಕೋಪದ ವಾತಾವರಣಗಳಿಂದಲೇ ಇರ್ತೀರಿ. ತುಂಬ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕೋಪವನ್ನು ಮಾಡ್ಕೊಳ್ತೀರಿ. ಆತುರದ ನಿರ್ಧಾರಗಳನ್ನು ಜಾಸ್ತಿ ಮಾಡ್ತೀರಿ, ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಹ್ಮ್ ನಿಮ್ಮ ಜನ್ಮದಲ್ಲಿರುವಂಥ ಕೇತುಗ್ರಹ ಯಾವಾಗಲೂ ಸಹ ನಿಮಗೆ ದೇಹದಲ್ಲಿ ಆಯಾಸವನ್ನು, ಕೈಕಾಲು ನೋವು, ಮೈಕೈ ನೋವು, ಒಂದು ರೀತಿಯಾದಂಥ ಟಯರ್ಡ್ ಅಂತ ಹೇಳ್ತಿರ್ತೀವಿ, ಅದನ್ನು ಜಾಸ್ತಿ ತಂದು ಕೊಡ್ತೀರಿ. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹ್ಮ್ 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 ಕೇತು ಜನ್ಮದಲ್ಲಿ ಬಂದಿದ್ದಾನೆ ಅಂತಂದರೆ ಸಿಂಹರಾಶಿವರೆಗೆ ಹಿತಶತ್ರುಗಳ ಕಾಟ ನಿಮಗೆ ಜಾಸ್ತಿ ಆಯಿತು ಅಂತ. ಹ್ಮ್ ನಿಮ್ಮ ಜೊತೆಯಲ್ಲಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಿಮ್ಗೆ ಚೆನ್ನಾಗೇ ಮಾತಾಡ್ತಿರ್ತಾನೆ. ನಿಮ್ಮ ಜೊತೆಯಲ್ಲೆಲ್ಲವೂ ತಿಳ್ಕೊಂಡು ನಿಮ್ಮ ಬಗ್ಗೆ ಊಹಾಪೋಹಗಳನ್ನು ಹರಡಿ ನಿಮಗೆ ಅವಮಾನವನ್ನು, ನಿಮ್ಮ ಮಾಡುವಂಥ ಕೆಲಸವನ್ನು ಕೆಡಿಸುವಂಥದ್ದು, ನಿಮಗೆ ಇಲ್ಲ ಸಲ್ಲದ ಅಪವಾದಗಳನ್ನು ತಂದು ಒಡ್ಡುವಂತಹ ವಾತಾವರಣಗಳನ್ನು ನಿಮ್ಮ ಜೊತೆಯಲ್ಲಿರುವಂತಹ ಸ್ನೇಹಿತರೇ, ಬಂಧುಗಳೇ, ಅತ್ಯಂತ ಆಪ್ತರೇ ಮಾಡ್ತಿರ್ತಾರೆ. ಅದಕ್ಕೆ ಹಿತಶತ್ರುಗಳ ಕಾಟ ಅಂತ ಹೇಳ್ತಿರ್ತೀವಿ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಗುರುವಿನ ಬಲವನ್ನು ಕಳ್ಕೊಂಡಂಥ ಸಿಂಹರಾಶಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದ್ರಿಗೆಲ್ಲ ಕೈ ಸುಟ್ಕೊಳ್ತೀರಿ. ವ್ಯವಹಾರಗಳು ಆಗೋದಿಲ್ಲ. ಹಣಕಾಸಿನ ಅತಿಯಾದಂಥ ಸಂಕಷ್ಟಕ್ಕೆ ನೀವು ಗುರಿಯಾಗ್ತೀರಿ. ಹಣಕಾಸನ್ನು ತುಂಬ ಕಳ್ಕೊಳ್ತೀರಿ. ಈ ರೀತಿಯಾದಂಥ ವಾತಾವರಣಗಳು 2026 ಸಂಪೂರ್ಣವಾಗಿರುತ್ತೆ. ಸಿಂಹರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಗುರುವಿನ ಬಲ ಇಲ್ಲ, ಶನಿ ಬಲ ಇಲ್ಲ, ಜೊತೆ ಶತ್ರು